ಪೈರಸಿ ವಿರುದ್ಧ ಎಲ್ಲ ಹೋರಾಡಬೇಕಿತ್ತು. ಫ್ಯಾನ್ಸ್ ನಿಮ್ಮ ಜೊತೆ ನಿಂತ್ಕೊಂಡ್ರು, ಚಿತ್ರ ಫೈನಲಿ ಸಕ್ಸಸ್ಫುಲ್ ಆಯಿತು ಸರ್. ಫ್ಯಾನ್ಸು ಈ ವಿಚಾರವಾಗಿ ಸರ್ ಪೈರಸಿ ವಿರುದ್ಧ ಹೋರಾಡೋದು ಇದರ ಬಗ್ಗೆ ಅಂದರೆ ಈಗ ತಾವು ಮುಂಚೆ ಪೈರಸಿ ಬಗ್ಗೆ ಎಲ್ಲ ಮಾತಾಡಿದ್ರಿ ಸರ್. ಮಾರ್ಕ್ ಚಿತ್ರನ ಫ್ಯಾನ್ಸು ನಿಜಕ್ಕೂ ಕೂಡ ಕಾಪಾಡ್ಕೊಂಡಿದ್ದಾರೆ ಸರ್. ಪೈರಸಿ ವಿರುದ್ಧ ಹೋರಾಡಿ ಚಿತ್ರ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಸರ್. ಇದ್ರ ಬಗ್ಗೆ ಸರ್ ಖುಷಿ ಅಲ್ವಾ? ಅದ್ರ ಬಗ್ಗೆ ಇನ್ನೇನು ಹೇಳಿ, ಖುಷಿ ಇದೆ, ನನಗೆ ತುಂಬ ಖುಷಿ ಇದೆ. ಪೈರಸಿ ವಿರುದ್ಧ ಹೋರಾಟ ಅಂತಂದರೆ ಅದು ಬೇರೆ ರೀತಿಯ ಹೋರಾಟ ನಡೀತಾ ಇರೋದು. ಈಗ ಪರವಾಗಿಲ್ಲ, ಎಲ್ಲರದ್ದು ಸಹಕಾರ ಇದೆ. ಅದಕ್ಕೆ ಸೈಬರ್ ಕ್ರೈಮಿಂದ ಹಿಡಿದು ಪ್ರತಿಯೊಬ್ಬರದ್ದು ಬೆಂಬಲ ಇದೆ. ಸರಿಯಾದ ಕಾನೂನಿನ ಮೂಲಕ ಯಾವ್ಯಾವ ಕ್ರಮ ತೊಗೊಳ್ಬೇಕೋ ತೊಗೋತಾ ಇದ್ದಾರೆ. ಒಂದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮೈಸೂರಿಗೆ ಬರುವಂಥದ್ದು ತುಂಬ ಪ್ರೀತಿಯಿಂದ ಬಂದೆ, ಇಲ್ಲಿ ತುಂಬ ಆಸೆಯಿಂದ ಬಂದೆ. ಆ್ಯಕ್ಚುಲಿ ನಾನು ಇವಾಗಷ್ಟೇ ಹೇಳ್ತಾ ಇದ್ದೆ, ಮೈಸೂರಲ್ಲಿ ಲಾಸ್ಟ್ ಯಾವಾಗ ಸಿನಿಮಾ ನೋಡಿದ್ದು ನನಗೆ ನೆನಪೇ ಇಲ್ಲ. ಅಂದರೆ ಈ ಭಾಗಕ್ಕೆ ಜಾಸ್ತಿ ಬಂದಿಲ್ಲಲ್ಲ ನಾವು. ಶೂಟಿಂಗ್ ಇದ್ದಾಗ ಬರ್ತಾಯಿದ್ವಿ, ರಿಲೇಟಿವ್ಸ್ ಇದ್ದರು ಒಂದು ಟೈಮಲ್ಲಿ. ಬಟ್ ಈಗ ನಮ್ಮ ಮೇಡಮ್ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಏನಾಗಿದೆ, ಇಲ್ಲೊಂದು ಚಿಕ್ಕದೊಂದು ಸಮಸ್ಯೆ ಆಗಿದೆ. ಅದೇನೆಂದರೆ ಇಲ್ಲಿ ಶೋ ನಾನು ಮಾತಾಡಲ್ಲ, ನೀವೇ ಮಾತಾಡಿ. ಶೋ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಕ್ರೌಡ್ ಹೊರಗಡೆ ಹೋಗಿಲ್ಲ, ಅಲ್ಲೋಗಿ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಸೆಕೆಂಡ್ ಶೋ ಮತ್ತು ನಮ್ಮ ಬರೋ ಶೋ ಕ್ರೌಡ್ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಈಗ ಯಾವ ಟಿಕೆಟ್ ಯಾರ ಕೈಲಿದೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಮ್ಯಾಟ್ನಿ ಈ ಶೋ ಮುಗಿಸ್ಕೊಂಡು ಹೊರಗಡೆ ಹೋಗೋರು ಮಿಕ್ಸ್ ಆಗಿಬಿಟ್ಟು ಇವಾಗ ಗೇಟ್ ತೆಗೆದ್ರೆ ಯಾವ ರೇಂಜಿಗೆ ಒಳಗೆ ಬರ್ತಾರೆ ಗೊತ್ತಿಲ್ಲ. ಸೊ ದೇರ್ ಇಸ್ ಅ ಕನ್ಸರ್ನ್ ಬಂದು ಇವಾಗ ಶೋ ಸ್ಟಾರ್ಟ್ ಆಗೋದು ಕಷ್ಟ ಆಗುತ್ತೆ ನಾನು ಇಲ್ಲೇ ಇದ್ದರೆ. ಬಿಕಾಸ್ ಟಿಕೆಟ್ ಯಾರ ಹತ್ರ ಇದೆ ಯಾರ ಹತ್ರ ಇಲ್ಲ ಗೊತ್ತಾಗ್ತಾ ಇಲ್ಲ. ಇಟ್ಸ್ ನಾಟ್ ಅಬೌಟ್ ಟಿಕೆಟ್ ಅಲೋನ್. ಆ ಫೋರ್ಸ್ ಇದೆಯಲ್ಲ ಒಳಗೆ ಬರೋದ್ರಲ್ಲಿ, ದೇ ಆರ್ ಫಿಯರಿಂಗ್ ಅ ಲಿಟಲ್ ಬಿಟ್ ಆಫ್ ಲಾ ಆ್ಯಂಡ್ ಆರ್ಡರ್. ಸೊ ಐ ಥಿಂಕ್ ಇನ್ನೊಂದು ದಿವಸ ಆರಾಮಾಗಿ ಬರ್ತೀನಿ. ಬಟ್ ಖುಷಿಯಾಗಿ ಬೆಂಗಳೂರಿಂದ ಬಂದಿದ್ದೆ ಸಂಗಮ್ ಥಿಯೇಟ್ರಿಗೆ ಬಂದು ಎಲ್ಲರೊಟ್ಟಿಗೆ ಸಿನಿಮಾ ನೋಡಬೇಕು ಅಂತ. ಒಂದು 10 ಕ್ರೌಡ್ ಇದೆ, ಥಿಯೇಟ್ರ್ ಕ್ರೌಡ್ ಇದೆ ಹೊರಗಡೆ. ವೆರಿ ಹ್ಯಾಪಿ ಟು ಸಿ ದಟ್. ಬಟ್ ಅದು ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಪೊಲೀಸ್ ಮಿತ್ರರು ಏನು ಹೇಳ್ತಾರೆ ಅದಕ್ಕೆ ನಾನು ಖಂಡಿತವಾಗ್ಲೂ ಸ್ಪಂದಿಸಲೇಬೇಕಾಗುತ್ತೆ. ಯಾಕಂದರೆ ನಥಿಂಗ್ ಇಸ್ ಅಬೌವ್ ಲಾ. ಅಫ್ಕೋರ್ಸ್ ವಿ ಫೀಲ್ ಬ್ಯಾಡ್. ಅಲ್ಲಿ ಕುತ್ಕೊಂಡು ನೋಡೋಕ್ಕಾಗ್ತಾಯಿಲ್ಲ. ಕುತ್ಕೊಂಡು ಆರಾಮಾಗಿ ಇಡೀ ಬಟಾಲಿಯನ್ ಬಂದಿದ್ದೀವಿ ನಾವು ಆ್ಯಕ್ಚುಲಿ, ಆರಾಮಾಗಿ ಕುತ್ಕೊಂಡು ನೋಡೋಣ ಸಿನಿಮಾ ಅಂತ. ಬಟ್ ಐ ಥಿಂಕ್ ದೇರ್ ಇಸ್ ಅ ಸ್ಮಾಲ್ ಖೇಯಾಸ್. ಅದಕ್ಕೋಸ್ಕರ ಐ ಥಿಂಕ್ ಈಗ ಸದ್ಯಕ್ಕೆ ಹೊರಡ್ತೀವಿ. ಇನ್ನೊಂದು ದಿವಸ ಯಾವ ಥರ ಮತ್ತೆ ಆರಾಮಾಗಿ ಬರ್ತೀವಿ. ಏನೇ ಇದ್ರು ಈ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಮೂವಿ ನೋಡೋದು ಇದೆಯಲ್ಲ ಸರ್, ಅದು ಒಂದು ಸಪ್ರೇಟ್ ಫೀಲ್ ಕೊಡುತ್ತೆ ಸರ್. ಕಲಾವಿದರು ಅದು ಸರ್, ಈಗ ಥಿಯೇಟರ್ ಸರ್. ನನ್ನ ಸಿನಿಮಾ ನೋಡ್ತೀನೋ ಬೇರೆಯವ್ರ ಸಿನಿಮಾ ನೋಡ್ತೀನೋ, ಥಿಯೇಟರಲ್ಲಿ ಒಂದು ಸಿನಿಮಾ ನೋಡೋ ಪ್ರೀತಿ ಅದು ಬೇರೆ ಇದೆ. ಈ ಥರ ಕ್ರೌಡಲ್ಲಿ ಕೂತ್ಕೊಂಡು ನೋಡಿದಾಗ ಅದು ಇನ್ನೊಂಚೂರು ಹೆಚ್ಚುತ್ತೆ ಅಷ್ಟೇ. ಅದು ನಮ್ಮದೇ ಸಿನಿಮಾ ಆದಾಗ ಇನ್ನೂ ಜಾಸ್ತಿ ಹೆಚ್ಚುತ್ತೆ ಅಷ್ಟೇ. ಎಲ್ಲದೂ ಒಂದೇ. ಬಟ್ ಈಗ ಸಂತೋಷಲ್ಲಿ ಬೆಳಗ್ಗೆ ನೋಡ್ಕೊಂಬಂದು ಬಹುಶಃ ಅದು ಮಾರ್ನಿಂಗ್ ಶೋ ಆಗಿರೋದ್ರಿಂದ ಈಸಿ ಆಗೋಯ್ತು ನಮಗೆ. ಒಂದೇ ಕ್ರೌಡ್ ಇತ್ತು, ಒಂದೇ ಥಿಯೇಟರ್ ಕ್ರೌಡ್ ಇತ್ತು. ಈಗ ಹೋದವರು, ಬರ್ತಾ ಇರೋರು, ಮುಂದೆ ಬರೋರು ಎಲ್ಲರೂ ಸೇರಿ, ನಾನು ಆ್ಯಕ್ಚುಲಿ ಒಳಗೆ ಬರ್ಬೇಕಾದ್ರೆ ಅಂದ್ಕೊಂಡಿದ್ದು ಥಿಯೇಟ್ರ್ ಒಳಗಡೆ ಬಿಟ್ಬಿಟ್ಟಿಯಾರ ಇವರು, ಇದು ಎಕ್ಸಸ್ ಅಂತ. ಅದು ನೋಡಿದೆ ಎಲ್ಲ ಮಿಕ್ಸ್ ಆಗಿ ಆ ಶೋ ಈ ಶೋ ಎಲ್ಲ. ಇವರು ನಮ್ಮ ಪೊಲೀಸ್ ಸ್ನೇಹಿತರವ್ರು ಹೇಳ್ಬೇಕಾದ್ರೆ ಅರ್ಥ ಆಗ್ತದೆ ನಮಗೆ. ಐ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಬಟ್ ಇಟ್ಸ್ ಮೋರ್ ಇಂಪಾರ್ಟೆಂಟ್ ದಟ್ ಸಿನಿಮಾ ಇನ್ನೊಂದು ದಿವಸ ನೋಡೋಣ. ಈ ಲಾ ಮೇಂಟೈನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಮನೆ ಮಂದಿ ಎಲ್ಲ ತಮ್ಮನ್ನು ಮತ್ತೆ ಬಿಗ್ ಬಾಸಲ್ಲಿ ಮಾರ್ಕ್ ಚಿತ್ರದ ಬಗ್ಗೆ ಸುದೀಪ್ ಸರ್ ಮಾತಾಡ್ತಾರೆ, ಅದಕ್ಕೆ ಕೇಳೋಣ. ಸಕ್ಸಸ್ಫುಲ್ ಬಗ್ಗೆ ಅಂದ್ಕೊಂಡಿದ್ರು. ಈ ವೀಕ್ ಸಿಕ್ಕಲಿಲ್ಲ, ನೆಕ್ಸ್ಟ್ ವೀಕು ಚಿತ್ರದ ಬಗ್ಗೆ ಏನಾದ್ರು ನೋಡಿ ಕಾದು. ಬಿಗ್ ಬಾಸಲ್ಲಿ ನೋಡಿ, ಬಿಗ್ ಬಾಸ್ ಏನು ಮಾತಾಡ್ತೀವಿ ಅಲ್ಲಿ ನೋಡಿ. ಬೇರೆ ಥ್ಯಾಂಕ್ ಯು ಸೋ ಮಚ್.